into my life. ಕೈರೋಸ್ನ ಚಲನೆ ನನ್ನ ಜೀವನದಲ್ಲಿ ಬಂದಿತು. But I was not prepared. ನಾನು ಅದಕ್ಕಾಗಿ ಸಿದ್ಧನಾಗಿರಲಿಲ್ಲ. Missed the lost first love for God is coming back to you. ನೀನು ಕಳಕೊಂಡಂತದ್ದು ಎಲ್ಲವೂ ಹಿಂದಿರುಗಿ ಬರುತ್ತಾ ಇದೆ. But when I was talking to one of the man of God, ನಾನೊಂದು ದೇವರ ಮನುಷ್ಯನ ಬಳಿಯಲ್ಲಿ ಮಾತಾಡಬೇಕಾದ್ರೆ, this man walks with God. ದೇವರೊಟ್ಟಿಗೆ ನಡೆಯುವ ಮನುಷ್ಯನು, He was telling me that shocked me. ಆತನು ಹೇಳಿದ್ದು ನನ್ನನ್ನು ಆಶ್ಚರ್ಯಕ್ಕೆ ಉಳ್ಳವನಾಗಿ This ಮಾರ್ಪಡಿಸಿತು. Kairos movement comes to a believer in lifetime 6 or 7 times. ಈ ಕೈರೋಸಿನ ಸದವಕಾಶ, ಈ ಕೈರೋಸಿನ ಚಲನೆ ಒಂದು ವಿಶ್ವಾಸಿ ಜೀವಿತದಲ್ಲಿ 6 ಇಲ್ಲಂದ್ರೆ 7 ಸಾರಿ ಮಾತ್ರನೇ ಬರುತ್ತದೆ. When I heard that, I was shocked. ನಾನು ಇದನ್ನು ಕೇಳಿದಾಗ ವಿಸ್ಮಯಗೊಂಡೆ. That means how many times, how many opportunities that we would have missed in life. ಹಾಗಾದ್ರೆ ನಮ್ಮ ಜೀವನದಲ್ಲಿ ಎಷ್ಟು ಅವಕಾಶಗಳನ್ನು ನಾವು ತಪ್ಪಿಸಿಕೊಂಡಿದ್ದೇವೆ. How many people can say, brother, I just missed my opportunity. ನೀವು ಹೇಳಬಹುದು, ಪಾಸ್ಟರ್, ನನ್ನ ಸದವಕಾಶವನ್ನ ಈಗ ತಾನೇ ಕಳೆದುಕೊಂಡೆ. I know you have that in your heart. ನನಗೆ ಗೊತ್ತು, ಇಂಥ ಒಂದು ಮಾತುಗಳು ನಿಮ್ಮ ಹೃದಯದಲ್ಲಿ ಅಡಕವಾಗಿದೆ. Many times opportunity came to us. ಅನೇಕ ಸಾರಿ ಅವಕಾಶಗಳು ನಮಗೆ ಒದಗಿ ಬಂದವು. But some reason we have missed Kairos movements in our life. ಆದ್ರೆ ನಮ್ಮ ಜೀವನದಲ್ಲಿ ಎಲ್ಲೋ ಕೈರೋಸಿನ ಚಲನೆಯನ್ನು ನಾವು ಕಳಕೊಂಡೆವು. We feel that we missed it. ನಮಗೆ ಅನಿಸುತ್ತದೆ ನಾವು ಅದನ್ನು ಕಳಕೊಂಡೆವು ಎಂಬುದಾಗಿ. Did anyone felt like that? ಯಾರಾದ್ರೂ ಆ ರೀತಿ ಅನುಭವಿಸಿದ್ದೀರಾ? Brother, I missed my opportunity. ಸಹೋದರ, ನನ್ನ ಅವಕಾಶವನ್ನು ನಾನು ಕಳಕೊಂಡೆ. I missed my promotion. ನನ್ನ ಬಡತಿಯನ್ನ ಕಳಕೊಂಡೆ. I missed my anointing. ನನ್ನ ಅಭಿಷೇಕವನ್ನ ಕಳಕೊಂಡೆ. I missed my ministry growth. ನನ್ನ ಸೇವೆಯ ಬೆಳವಣಿಗೆಯನ್ನ ಕಳಕೊಂಡೆ. Kairos came into my life. ಕೈರೋಸ್ನ ಚಲನೆ ನನ್ನ ಜೀವನದಲ್ಲಿ ಬಂದಿತು. But I was not prepared. ನಾನು ಅದಕ್ಕಾಗಿ ಸಿದ್ಧನಾಗಿರಲಿಲ್ಲ. So I missed my opportunity. ಆದ್ರಿಂದ ನನ್ನ ಸದವಕಾಶವನ್ನು ನಾನು ಕಳೆದುಕೊಂಡೇನೆ. I missed my opportunity. ನನ್ನ ಸದವಕಾಶವನ್ನು ನಾನು ಕಳೆದುಕೊಂಡೇನೆ. If anybody in this room, ಯಾರಾದ್ರೂ ಈ ಕೋಣೆಯಲ್ಲಿ, if you say I have missed my opportunity, ನನ್ನ ಸದವಕಾಶವನ್ನು ಕಳಕೊಂಡೆ ಅಂತ ಹೇಳುವವರು I have ಇರುವುದಾದರೆ, missed my Kairos ನನ್ನ movement, ಕೈರೋಸಿನ ಚಲನೆಯನ್ನು ನಾನು ಕಳಕೊಂಡೇನೆ ಅಂತ ಹೇಳುವುದಾದರೆ, don't worry. ಚಿಂತೆ ಮಾಡಬೇಡ್ರಿ. I have a good news for you. ನಿಮಗಾಗಿ ಒಂದು ಶುಭ ವಾರ್ತೆ ಇದೆ. I brought a good news for you. ನಿಮಗಾಗಿ ಶುಭ ವಾರ್ತೆಯನ್ನು ಹೊತ್ತು ತಂದಿದ್ದೇನೆ. It's written in Joel chapter 2 verse 25. ಯೋಯಲ್ ಬರೆದ ಪ್ರವಾದಿ ಗ್ರಂಥ 2:25 ಹೇಳುತ್ತದೆ. This is the prophecy for many of you in this room. ಈ ಕೋಣೆಯಲ್ಲಿ ಕೂತಿರುವಂತ ಪ್ರತಿಯೊಬ್ಬರಿಗೆ ಇದೊಂದು ಪ್ರವಾದನೆಯ ಮಾತು. Joel 2:25. ಯೋಯಲ್ 2:25. ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ತಿಂದು ಬಿಟ್ಟ ವರ್ಷಗಳನ್ನೇ ನಾನು ನಿಮಗೆ ಕಟ್ಟಿಕೊಡುವೆನು. ನಾನು ನಿಮಗೆ ಕಟ್ಟಿಕೊಡುವೆನು. ನಾನು ನಿಮಗೆ ಕಟ್ಟಿಕೊಡುವೆನು. I don't know how many understand what I'm saying. ನಾನು ಹೇಳ್ತಾ ಇರೋದು ಎಷ್ಟು ಜನರಿಗೆ ಅರ್ಥವಾಗಿದೆ ಗೊತ್ತಿಲ್ಲ. The locust have eaten the years. ಈಗ ಗುಂಪು ಮಿಡತೆಗಳು ನಿನ್ನ ವರ್ಷಗಳನ್ನು ತಿಂದು ಬಿಟ್ಟಿದೆ. The locust not eaten your peace. ಈಗ ಮಿಡತೆಗಳು ನಿನ್ನ ಸಮಾಧಾನವನ್ನು ತಿಂದು ಬಿಟ್ಟಿದೆ. The locust not coming behind your money. ಈಗ ಮಿಡತೆಗಳು ನಿನ್ನ ಹಣದಿಂದ ಬರ್ತಾ ಇಲ್ಲ. The locust coming behind your times and your years. ಆದ್ರೆ ಮಿಡತೆಗಳು ನಿನ್ನ ಸಮಯ ಮತ್ತು ನಿನ್ನ ಕಾಲಗಳ ಹಿಂದೆ ಬರುತ್ತಾ ಇದೆ. But God is telling, ಆದ್ರೆ ದೇವರು ಹೇಳುತ್ತಾ ಇದ್ದಾನೆ, I will reverse back those years that the locust have eaten. ಈಗ ಮಿಡತೆಗಳು ತಿಂದು ಬಿಟ್ಟ ವರ್ಷಗಳನ್ನ ನಾನು ನಿನಗೆ ಕಟ್ಟಿಕೊಡುವೆನು ಎಂದು ದೇವರು ಹೇಳುತ್ತಾ ಇದ್ದಾನೆ. What he's trying to tell you, ನಾನು ನಿಮಗೆ ಏನು ಹೇಳಲಿಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೆ what ಅಂದ್ರೆ, God is telling through this, ಇದರಿಂದ ದೇವರು ಏನು ಹೇಳ್ತಾ ಇದ್ದಾನಂದ್ರೆ, I am going to bring back those opportunities once again in your life. ನಿನ್ನ ಜೀವನದಲ್ಲಿ ನಷ್ಟವಾದ ಅವಕಾಶಗಳನ್ನ ನಾನು ನಿಮಗೆ ಹಿಂತಿರುಗಿ ನಾನು ಕೊಡುತ್ತಾ ಇದ್ದೇನೆ. My sister, your opportunity is coming back to you. ನನ್ನ ಸಹೋದರನೇ, ನಿನ್ನ ಅವಕಾಶಗಳು ಅದು ಹಿಂತಿರುಗಿ ಬರುತ್ತಾ ಇದೆ. My brother, your opportunity
opportunity is coming back to ನನ್ನ you. ಸಹೋದರರೇ, ನಿನ್ನ ಅವಕಾಶಗಳು ಹಿಂತಿರುಗಿ ಬರುತ್ತಾ ಇದೆ. How many believe that? ಎಷ್ಟು ಜನ ಅದನ್ನು ನಂಬುತ್ತೀರಿ? Look at somebody and say, your opportunity is coming back to you. ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ನಿನ್ನ ಅವಕಾಶಗಳು ನಿನ್ನನ್ನು ಹುಡುಕಿಕೊಂಡು ಬರುತ್ತಾ ಇದೆ. Say to somebody, every opportunity that you have missed in your life, ಯಾರಾದ್ರೂ ನೋಡಿ ಪಕ್ಕದಲ್ಲಿರೋ ನೋಡಿ ಹೇಳ್ರಿ, ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಂಡಂತ ಎಲ್ಲ ಅವಕಾಶಗಳು I am bringing it back to you, the Lord says to you. ಕರ್ತನು ನಿಮ್ಮ ಬಳಿಯಲ್ಲಿ ಹೇಳಲಿ ಕೇಳ್ತಾ ಇದ್ದಾನೆ, ಎಲ್ಲವನ್ನ ದೇವರು ಹಿಂತಿರುಗಿ ಕಟ್ಟಿ ಕೊಡುತ್ತಾನೆ. That missed opportunity is coming back to you. ಆ ಕಳ್ಕೊಂಡ ಅವಕಾಶ ನಿನಗೆ ಹಿಂತಿರುಗಿ ಬರುತ್ತಾ ಇದೆ. Come on, just lift your hand quickly. ಆ ಕೈಗಳನ್ನು ಮೇಲೆತ್ರಿ. I want to prophesy over you. ನಿಮ್ಮ ಮೇಲೆ ಪ್ರವಾದಿಸುತ್ತೇನೆ. That missed proposal is coming back to you. ನೀನು ಕಳ್ಕೊಂಡಂತ ಆ ಪ್ರಪೋಸಲ್ಗಳು ಹಿಂತಿರುಗಿ ಬರುತ್ತಾ ಇದೆ. The missed promotion is coming back to you. ಕಳ್ಕೊಂಡಂತ ಬಡತಿಗಳು ಹಿಂತಿರುಗಿ ಬರುತ್ತಾ ಇದೆ. A miscarriage, a missed child is coming back to ನೀನು you. ಕಳ್ಕೊಂಡಂತ ಮಗು ಹಿಂತಿರುಗಿ ಬರುತ್ತಾ ಇದೆ. A missed opportunity coming back to you. ಕಳ್ಕೊಂಡ ಅವಕಾಶಗಳು ಹಿಂತಿರುಗಿ ಬರುತ್ತಾ ಇದೆ. A lost money is coming back to you. ಕಳ್ಕೊಂಡ ಹಣ ಹಿಂತಿರುಗಿ ಬರುತ್ತಾ ಇದೆ. A missed opportunities for the ministries is coming back to you. ಸೇವೆಗೆ ಕಳ್ಕೊಂಡ ಅವಕಾಶಗಳು ಹಿಂತಿರುಗಿ ಬರುತ್ತಾ ಇದೆ. A missed prayer life is coming back to you. ಕಳ್ಕೊಂಡ ಪ್ರಾರ್ಥನೆ ಜೀವಿತ ಹಿಂತಿರುಗಿ ಬರುತ್ತಾ ಇದೆ. A missed holy life is coming back to you. ಕಳ್ಕೊಂಡ ಪರಿಶುದ್ಧವಾದ ಜೀವಿತ ಹಿಂತಿರುಗಿ ಬರುತ್ತಾ ಇದೆ. A missed zeal for God is coming back to you. ದೇವರಿಗಾಗಿ ಕಳ್ಕೊಂಡ ವೈರಾಗ್ಯ ಹಿಂತಿರುಗಿ ಬರುತ್ತಾ ಇದೆ. A missed the lost first love for God is coming back to you. ನೀನು ಕಳ್ಕೊಂಡಂತದ್ದು ಎಲ್ಲವ ಹಿಂತಿರುಗಿ ಬರುತ್ತಾ ಇದೆ. Everything that missed in your life, God is telling, I will be restore the years the locust have eaten. ದೇವರು ಹೇಳ್ತಾ ಇದ್ದಾನೆ, ನಿನ್ನ ಜೀವನದಲ್ಲಿ ಮಿಡತೆಗಳು ತಿಂದು ಬಿಟ್ಟಿದ ಎಲ್ಲವನ್ನ ನಾನು ಮತ್ತೆ ನಿನ್ನ ಜೀವನದಲ್ಲಿ ಕಟ್ಟಿ ಕೊಡಲಿಕ್ಕಾಗಿ ಹೋಗುತ್ತಾ ಇದ್ದಾನೆ. Somebody clap and receive it. ಯಾರಾದ್ರೂ ಚಪ್ಪಾಳೆ ತಟ್ಟಿ ಗಟ್ಟಿಯಾಗಿ ಅದನ್ನ ಒದ್ದಿಕೊಳ್ಳಿರಿ.